ಅಡ್ವೊಕೇಟ್ ಮಂಜುನಾಥ್ ಕೂಡ ವಯಸ್ಸಾದಂಥ ಹೆಣ್ಮಗಳಿದ್ದಾರೆ, ನಾನು ಫೈಟ್ ಮಾಡ್ತೀನಿ ಸರ್ ಅಂತ ಹೇಳಿ ಪಾಪ ಅವರು ಮುಂದೆ ಬಂದಿದ್ದಾರೆ. ಎಲ್ಲರಲ್ಲೂ ಕೂಡ ಒಂದು ಕನ್ಸರ್ನ್ ಇದೆ, ಬಿಕಾಸ್ ಆಫ್ ಹರ್ ಏಜ್ ಮತ್ತು ಮಗಳನ್ನ ಕಳ್ಕೊಂಡಿದ್ದೀನಿ, ಅತ್ಯಾಚಾರ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಅವ್ರ ಕಡೆ ಬಂದಿತ್ತು. ಇಷ್ಟು ಮಾಡಬಾರ್ದ? ಆ ನಂತರ ಒಂದೊಂದು ಹೇಳಿಕೆಗಳು ಬೇರೆ ಬೇರೆ ಚೇಂಜ್ ಆದವು. ನಾನು CBIದಲ್ಲಿ ಕೆಲಸ ಮಾಡಿದ್ದಿಲ್ಲ ಅಂತ ಹೇಳಿದರು. ಎಲ್ಲವೂ ಸ್ಟಾರ್ಟ್ ಆಯಿತು. ಈ ಸುವರ್ಣ ಚಾನಲ್ನಲ್ಲಿ ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಸುದ್ದಿ ಆಗ್ತಾ ಇದ್ದಾರೆ. ನನಗೆ ಹೇಳ್ತಾ ಇದ್ರು ನೀವು ರಿಯಾಕ್ಷನ್ ಕೊಡಿ, ರಿಪ್ಲೈ ಕೊಡಿ. ನಾನಂತ ಹೇಳಿದೆ, ನಾನು ಇದನ್ನಾದ ನಂತರ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಬಟ್ ಸೀನಿಯರ್ ಒಬ್ಬ ಹೆಣ್ಮಗಳಿದ್ದಾಳೆ ಅಂತೇಳಿ ನಾನು ಖಂಡಿತ ಅಟೆಂಡ್ ಮಾಡ್ಬೋದು ಅಂತ ಇಷ್ಟ ಹೇಳಿದೆ. ಬಟ್ ನಾನು ವೆರಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನೇ ಹೆಂಗೆ ಹೇಳಿ, ನಾನು ಯಾರು ಮಾತಾಡೋದಕ್ಕೆ? ಸೊ ಅದಕ್ಕೆ ಆಯ್ತು ಬಿಡು ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಏನಾದರೂ ಇದನ್ನ ಒಂದು ತೀರ್ಮಾನಕ್ಕೆ ಬರಲೇಬೇಕಿದು. ನಿಜಾನ ಸುಳ್ಳ, ಇವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ಹೇಳ್ಕೊಂಡು ಅವರು ನಾನು ಕರೆದೆ, ಅವರಿಗೆ ಕರೆದೆ, ಅಮ್ಮ ನಿಜ ಹೇಳಿ, ಇದೇ ಮಾತು ಹೇಳ್ತಾ ಇದ್ದೇನೆ, ಒಂದೇ ಒಂದು ವರ್ಡ್ ಕೂಡ ಚೇಂಜ್ ಇಲ್ಲ ನಾನು ಮಾತಾಡಿದ್ರು. ಅಮ್ಮ ನಿಜ ಹೇಳಿ, ನೀವು ದೊಡ್ಡವರು, ತಾಯಿ ಸಮಾನ, ನನ್ನನ್ನು ನಿನ್ನ ಮಗನ ಥರ ನೋಡು, ತಿಳ್ಕೊಳ್ಳಿ. ಅನ್ನನ್ನೇ ತಿಳ್ಕೊಂಡಿದ್ದಾಳಲ್ಲ, ಅವಳಕ್ಕಿಂತ ಒಂದು 3-4 ವರ್ಷ ಮುಂಚೆ ಹುಟ್ಟಿದವನು ನಾನು, ನಿನ್ನ ಹಿರಿಯ ಮಗ ಅಂತ ತಿಳ್ಕೊಂಡು ನನ್ನ ಮುಂದೆ ಸುಳ್ಳು ಹೇಳಬೇಡಿ. ಫೋಟೋ ಇದೆಯಾ? ಫೋಟೋ ಇದ್ದರೆ ದಯವಿಟ್ಟು ಅದನ್ನು ಮೀಡಿಯಾಗೆ ಬಿಡಬೇಡಿ, ತೋರಿಸಿ, ವೆರಿಫೈ ಮಾಡೋಣ ಅಂತ. ಸುಖ ಸುಮ್ಮನೆ ಬಿಡಬೇಡಿ ಅಂತ ನಾನು ಹೇಳಿದೆ. ಏನು ನಿಜ ಇದೆ ಅದನ್ನು ಹೇಳಿ ಅಂತ. ಈ ಮಾತು ಯಾರೇ ಕೇಳಿದ್ರು ಕೂಡ, ನೀನು ಸುಳ್ಳು ಹೇಳ್ತಾ ಇದ್ದೆ, ಹೊರಗಡೆ ಹೋಗು ಅಂತ ಹೇಳಿದ್ರೆ ಹೆಂಗೆ, ಯಾವ ಧೈರ್ಯದ ಮೇಲೆ ಕಳ್ಸೋಣ? ಆಮೇಲೆ ಅವ್ರಿಗೆ ಜಾಸ್ತಿನೂ ಕೂಡ ನಾವು ಮಾತಾಡೋಂಗಿಲ್ಲ. ಮನೆಯಲ್ಲಿ ವಯಸ್ಸಾದಂತಹ ಅಜ್ಜ ಅಜ್ಜಿ ಅವ್ರನ್ನ ನೋಡಿದ್ದವ್ರಿಗೆ ಗೊತ್ತಾಗುತ್ತೆ. ಮಕ್ಕಳ ಥರ ಆಡ್ತಾರೆ ಅವರು. ಜಾಸ್ತಿ ಕೇಳಿದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ನನಗೆ ಯಾಕೆ ಕೇಳ್ತೀರಾ ಅಂತ ಕೇಳ್ತಾರೆ, ಬೈತಾರೆ. ಅದನ್ನೆಲ್ಲ ನಾವು ಬೈಸ್ಕೊಂಡಿದ್ದೀವಿ ಅವ್ರ ಕಡೆಯಿಂದ. ಸುಮಾರು ಜನಕ್ಕೆ ಅನಿಸ್ಬೋದು, ಇದು ಹುಚ್ಚಿ ಹಿಡಿದಿದೆ, ನಾನು ಹಂಗನ್ನಲ್ಲ, ಬೈಯಲ್ಲ ಅವ್ರಿಗೆ, ಟೀಕೆ ಮಾಡಲ್ಲ. ದಯವಿಟ್ಟು ಯಾರು ಟೀಕೆ ಮಾಡಬೇಡಿ. ಪ್ರತಿ ಸರಿ ಅವ್ರು ಹಂಗೆ ಹೇಳ್ತಾರೆ. ಏನಾದ್ರು ಜಾಸ್ತಿ ಕೇಳಿದ್ರೆ ಸರ್ಟಿಫಿಕೇಟ್ ತೊಗೊಂಬನ್ನಿ, ನಿಮ್ಮ ಮಗಳದು LC ಯಾವ ಸ್ಕೂಲಲ್ಲಿ ಹೋದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ನೀವ್ಯಾರು ಕೇಳಕ್ ನನ್ನ ಮಗಳ ಬಗ್ಗೆ ಕೇಳಕ್ಕಂತೇಳಿ. ಅಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಅವ್ರನ್ನ. ಈ ನಕಲಿ ದೇವಮಾನವನ ಗ್ಯಾಂಗ್ ಕಾಯ್ತಾ ಇದೆ. ಇವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮನೆ ಕಡೆ ನಿನ್ನೆ 10 ಜನ ರೌಡಿಗಳು ಬಂದಿದ್ರು ಸರ್, ಮನೆ ಅಕ್ಕಪಕ್ಕದವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ರೌಡಿಗಳನ್ನು ಬಿಟ್ಟಿದ್ದಾರೆ. ಮತ್ತೆ ಅವ್ರು ಫೋಟೋ ರಿಲೀಸ್ ಮಾಡಿದ್ರೆ, ಫೋಟೋ ಆಮೇಲೆ ಮತ್ತೆ ಅದಕ್ಕೆ ಇನ್ನೇನೇನೋ ಸ್ಟಾರ್ಟ್ ಆಯಿತು. ಹಿಂಗಾಗಿ ನಾವು ಸೈಲೆಂಟ್ ಆಗಿಬಿಟ್ವಿ. ಆದರೆ ನನಗನ್ನಿಸ್ತಾ ಇತ್ತು ಇದಕ್ಕೊಂದು ಎಂಡ್ ಆಗಬೇಕು ಅಂತೇಳಿ. ಎಂಡ್ ಇವತ್ತು ಆಗಿದೆ, ಮೇ ಬಿ ಆಗಿದೆ. ಯಾಕೆ ಎಂಡ್ ಆಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತಿನ ಹಿಂದೆನೆ ಒಬ್ಬರಿಗೆ ಮಾತಾಡಿ ಅವರು ಹೇಳಿದ್ದಾರೆ, ಸುವರ್ಣ ಚಾನಲ್ನವರು ರೌಡಿಗಳನ್ನು ಬಿಟ್ಟು ನನ್ನನ್ನು ಬಲವಂತವಾಗಿ ಕಾರ್ನಲ್ಲಿ ಕೂಡಿಸಿ ದೂರಾಗಿ ಕರ್ಕೊಂಡು ಹೋಗಿ ಇಂತಿಂತವ್ರು ನಿನಗೆ ತಲೆ ತುಂಬಿದ್ರು ಅಂತ ಹೇಳಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನ ಅವರು ಆಡಿದ್ದಾರೆ. ಅದಕ್ಕೆ ಅವರು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಮೇ ಬಿ ಅದು ಬಿಡ್ತಾ ಇದ್ದಾರೆ. ಅವರೇ, ಯಾರು ಸುಜಾತಾ ಭಟ್ ಅವರೇ ಕಾಲ್ ಮಾಡಿ ಹೇಳಿದ್ದು, ನನಗೆ ಹಿಂಗೆ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಇವರು ಕೂಡ ಕಾಲ್ ಮಾಡಿದ್ದಾರೆ. ಇವ್ರು ಮಿಸ್ ಕಾಲ್ ಬಂದ ಮೇಲೆ ಅವರು ಕೂಡ ಕಾಲ್ ಮಾಡಿದ್ದಾರೆ, ಏನಾಯ್ತು ಅಂತ ಕೇಳಕ್ಕೆ. ಅವ್ರಿಗೂ ಕೂಡ ಗೊತ್ತಿಲ್ಲ, ಮೇ ಬಿ ಅಭಿ ಅವರು ಮಾಡಿರ್ಬೋದು. ಅಭಿ ಅವರು ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಇದ್ರು. ಅವ್ರಿಗೆ ಇಮಿಡಿಯೇಟ್, ಯಾಕಂದ್ರೆ ಅಭಿ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಅಭಿಗೆ ನಮ್ಮ ಜೊತೆಗಿರೋರಂತ ಎಲ್ಲರಿಗೂ ಕೂಡ, ಸಮೀರ್ ಆಗಲಿ, ಅಭಿ ಆಗಲಿ, ಚಿಕ್ಕ ಚಿಕ್ಕ ಹುಡುಗರು ಎಲ್ಲರಿಗೂ ಪ್ರೀತಿ. ಅಭಿ ಅಂತ ಹೇಳಿದ್ರೆ ಪ್ರೀತಿ, ಅಭಿ ಅಭಿ ಅಂತ ಹೇಳ್ಕೊಂಡು ಪಾಪ ಭಯದಲ್ಲಿ ಮಾತಾಡಿದ್ದಾರೆ. ಅದನ್ನು ಕೂಡ ರಿಲೀಸ್ ಮಾಡ್ತಾರೆ. ನನಗೆ ಹೆದರಿಕೆ ಹಾಕಿದ್ರು ಅಂತ ಹೇಳಿ, ಹೆದರಿಕೆ ಹಾಕಿ ಈ ಸುವರ್ಣ ಚಾನಲ್ ಏನ್ರಿ ದರ್ದು? ಯಾಕೆ ಅವ್ರು ಹಿಂದೆ ಬಿದ್ದಿದ್ದೀರಿ? ಅದರಲ್ಲಿ ಈಗ ನೆಕ್ಸ್ಟ್ ಏನು, ನಾನು ಈಗ ಏನು ಮಾಡಬೇಕು ಹಂಗಿದ್ರೆ? ಅವ್ರು ಹೇಳಿದ್ದಾರೆ, ನನಗೆ ಹೆದರಿಸಿದ್ದಾರೆ ಅಂತ ಹೇಳಿ. ದಯವಿಟ್ಟು ಅದು ತನಿಖೆ ಆಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ತನಿಖೆ ಆಗಬೇಕು. ನಮ್ಮ ಬಗ್ಗೆ ಏನಾದರೂ ಅವ್ರಿಗೆ ಹೇಳ್ಕೊಟ್ಟಿದ್ದೀವಾ? ಹಿಂಗೆ ಹೇಳಮ್ಮ ಅಂತ ಹೇಳಿ ಹೇಳ್ಕೊಟ್ಟಿದ್ದೀವಾ? ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳ್ಕೊಟ್ಟಿದ್ದೀವಾ? ಅಥವಾ ಅನನ್ಯ ಭಟ್ ಬಗ್ಗೆ ಏನಾದರೂ ಹಿಂಗೆ ನೀನು ಮಾಡು ಅಂತ ಹೇಳ್ಕೊಟ್ಟಿದ್ದೀವಾ? ದಯವಿಟ್ಟು ಅವರದು ನ್ಯಾರ್ಕೋ ಅನಾಲಿಸಿಸ್, ಒಂದು ವೇಳೆ, ಯಾಕಂದ್ರೆ ಏಜ್ ಆಗಿದೆ, ಏಜ್ ಆದವ್ರು ನ್ಯಾರ್ಕೋ ಅನಾಲಿಸಿಸ್ ಮಾಡೋದು ಬಹಳ ಕಷ್ಟ. ಒಂದು ವೇಳೆ ಸಾಧ್ಯ ಇತ್ತಂತ ಹೇಳಿದ್ರೆ ದಯವಿಟ್ಟು ನ್ಯಾರ್ಕೋ ಅನಾಲಿಸಿಸ್ ಮಾಡಿ. ಅಥವಾ SIT ಕಚೇರಿಯಲ್ಲಿ ನಮ್ಮನ್ನು ಮತ್ತು ಆ ಹಿರಿಯ ಮಹಿಳೆಯರನ್ನ, ಸುಜಾತಾ ಭಟ್ ಅವ್ರನ್ನ ಮುಖಾಮುಖಿ ಕೂಡಿಸ್ಲಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ತನಿಖೆ ಮೂಲಕನೇ ಬಹಿರಂಗಪಡಿಸಲಿ.
ಇಲ್ಲಿ ಮೀಡಿಯಾ ಟ್ರಯಲ್ ಬೇಡ ಇಲ್ಲಿ. ಆ ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾರೆ, ಅವ್ರಿಗಾದ್ರೂ ಅಪ್ಪ ಅಮ್ಮ ಇದಾರೋ, ಅಜ್ಜ ಅಜ್ಜಿ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ. ಕೆಟ್ಟದಾಗಿ ಟ್ರೋಲ್ ಮಾಡ್ಕೊಂಡು ಬಂದ್ರಿ. ಅವ್ರು ಹೇಳ್ತಾ ಇದಾರಲ್ಲ, ಇಷ್ಟೊಂದು ಅಪಮಾನ ಆಗ್ತಾ ಇದ್ದೀರಿ, ಅಪಪ್ರಚಾರ ಆಗ್ತದೆ ನನಗೆ ಗೊತ್ತಿದ್ದಿಲ್ಲ. ಹೌದ್ರಿ, ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಬೈತೀರಾ, ಕ್ಯಾರೆಕ್ಟರ್ಲೆಸ್ ಅಂತೀರಾ, ಹೊಸ ಬೈತೀರಾ ಅವ್ರಿಗೆ, ಮತ್ ಮಾನಸಿಕವಾಗಿ ಕುಗ್ಗದೆ ಇನ್ನೇನ್ ಮಾಡ್ತಾರೆ. ಇದನ್ನೆಲ್ಲ ನಾನು ಹೌದು ಅವ್ರು ಕರೆಕ್ಟು ಅಂತ ನಂಬಲಿ ಅಂತ ನಾನು ಹೇಳ್ತಾ ಇಲ್ಲ. ನಂಬುವಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನೀವು ಇಲ್ಲ, ಯಾರು ಇಲ್ಲ. ಆದರೆ ಅವ್ರು ಇರುವಂತ ಸಿಚುವೇಶನ್ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವಯಸ್ಸಾದಂಥವ್ರು ಯಾವ್ಯಾವ ಟೈಪು, ನಮ್ಮ ಮನೆಯಲ್ಲೇ ನನಗೆ ಬೇಜಾರಾಗ್ತಿತ್ತು, ಆಮೇಲೆ ನಾವು ಇದನ್ನ ಮಾಡ್ತಾ ಇದ್ವಿ ನೋಡಿ. ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರ್ತದೆ. ಅಜ್ಜ ಅಜ್ಜಿ ಇದ್ದಂಥವ್ರು, ತಂದೆ ತಾಯಿ ವಯಸ್ಸಾದ್ಮೇಲೆ ಮಗುವಿನ ತರ ಬಿಹೇವ್ ಮಾಡ್ತಾರೆ. ನಾವು ಸಮಾಧಾನದಿಂದ ಇರಬೇಕು. ನನಗೂ ಇವತ್ತಿಗೂ ಕೂಡ ಒಂದು ದುಃಖ ಕಾಡ್ತದೆ, ಅಪ್ಪ ಇದ್ದಾಗ ಒಂದೊಂದ್ಸರಿ ನಾನು ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ ಅಂತೇಳಿ. ಹಂಗ ಆಗ್ತದೆ. ಅವ್ರ ಮೇಲೆ ಒಂದು ಮಾನವೀಯತೆ ಕಾಳಜಿ ಇಟ್ಕೊಂಡು ಹೆಲ್ಪ್ ಮಾಡಿದ್ದು ಎಲ್ಲರೂ ಕೂಡ. ಇವತ್ತಿಗೂ ಕೂಡ ನಾನು ಅವರಿಗೆ ಬೈಯೋದಿಲ್ಲ, ಟೀಕೆ ಮಾಡೋದಿಲ್ಲ. ಯಾರು ಟೀಕೆ ಮಾಡಬೇಡಿ. ನಮ್ಮ ಮನೆಯಲ್ಲಿರುವಂತ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ಸುಮ್ಮನಾಗಬೇಡಿ. ನೀವು ಟೀಕೆ ಮಾಡಿ, ನಾನು ಮಾತ್ರ ಸುಜಾತಾ ಭಟ್ಗೆ ಏನಾದರೂ ಅನ್ಲಿ, ನಾನು ಮಾತ್ರ ಅವ್ರು ಏನೋ ಒಂದು ಅಜ್ಜ ಅಜ್ಜಿ ಸುಳ್ಳು ಹೇಳಿದಾರ, ಅನನ್ಯ ಭಟ್ ಬಗ್ಗೆ ಹೇಳಿದಾರ, ಅದು ಕೂಡ ಗೊತ್ತಿದೆ ನನಗೆ. ಅದನ್ನು ಈಗ ರಿವೀಲ್ ಮಾಡಲ್ಲ. ಐ ನೋ ಎವ್ರಿಥಿಂಗ್. ಟೀಕೆ ಏನನ್ನು ಬೈತಾ ಇದಾರಲ್ಲ, ಮಗಳು ಏನು ಇಲ್ಲ, ಎಲ್ಲಿದ್ರು, ಇಲ್ಲಿ ಎಜುಕೇಶನ್ ಹೆಂಗಾಯ್ತು, ಯಾರು ಮಾಡಿಸಿದ್ರು, ಅನೇಕ ರಹಸ್ಯಗಳು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಗೊತ್ತಿದೆ. ನಾನು ಹೇಳೋದ್ರಿಂದ ಅವರಿಗೆ ಅವಮಾನ ಆಗುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟು. ಇವ್ರೇನ್ ಬಂದ್ರಲ್ಲ ಸುವರ್ಣದವರು, ಅವ್ರಿಗೆ ಬರೀ ಸುಜಾತಾ ಭಟ್ ಒಂದು ಸುದ್ದಿ. ಸುಜಾತಾ ಭಟ್ ನನಗೆ ಬರೀ ಸುದ್ದಿ ಅಲ್ಲ. ಕೋಟಿ ಜನ ವಿರೋಧ ಮಾಡಿ ನನ್ನ ಮಾತಿಗೆ, ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್. ಕೋಟಿ ಜನ ಟೀಕೆ ಮಾಡಿ, ಅಸಹಾಯಕರ ಜೊತೆಗೆ ನಿಂತ್ಕೊಳ್ಳೋದೇ ಸೌಜನ್ಯ ಹೋರಾಟಗಾರರ ಪ್ರಥಮ ಕರ್ತವ್ಯ. ಅಸಹಾಯಕರಿದ್ದಾರೆ, ಬೈರಿ ಈ ಮಾತಿಗೆ ನನಗೆ. ಇಷ್ಟೆಲ್ಲ ಅಂದ್ರೂ ಯಾಕ್ರಿ ಅವಳು ನಂಬ್ತೀರಿ? ಎಲ್ಲೋ ಒಂದು ಕಡೆ ಸತ್ಯ ಇದೆ. ಎಷ್ಟೇ ಅಪಪ್ರಚಾರ ಮಾಡಿದ್ರು ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ. ನಂಬ್ರಿ ಅಂತ ನಾನು ಹೇಳಲ್ಲ. ಏನು ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಥೆಂಟಿಕ್ ಆಗಿ ಹೇಳೋದು SIT ಅವ್ರು ಮಾಡಬೇಕು. ದಯವಿಟ್ಟು ನಮ್ಮನ್ನು ಕೂಡ ಕರೆಸಿ. ಹೆಂಗೆ ಭೇಟಿಯಾದ್ರು, ಭೇಟಿಯಾದ್ರು, ಯಾಕೆ ಅವ್ರಿಗೆ ನಾವು ಹೆಲ್ಪ್ ಮಾಡೋಕೆ ಹೋದ್ವಿ, ಪ್ರತಿಯೊಂದು ಕೂಡ ಬಯಲಾಗಲಿ. ನ್ಯಾರ್ಕೋ ಅನಾಲಿಸಿಸ್ ಮಾಡಿಸ್ತೀರಾ? ಖಂಡಿತ ಮಾಡಿಸಿ. ಲೈವಲ್ಲಿ ಮಾಡಿಸಿ. ನಂದು ಲೈವಲ್ಲಿ ಮಾಡಿಸಿ ನ್ಯಾರ್ಕೋ ಅನಾಲಿಸಿಸ್. ಲೈವಲ್ಲಿ ನಂದು ನ್ಯಾರ್ಕೋ ಅನಾಲಿಸಿಸ್ ಮಾಡಿ. ಅಕಸ್ಮಾತ್ ಮೆಡಿಕಲ್ ಪ್ರೊವೈಡ್ ಮಾಡಿದರೆ, ಮೆಡಿಕಲ್ ಪರ್ಮಿಷನ್ ಇತ್ತಂತ ಹೇಳಿದ್ರೆ ಆ ಸುಜಾತಾ ಭಟ್ ಅವ್ರದ್ದು ಮಾಡಿಸಿ. ಪಾಪ ಮೇ ಬಿ ಅದು ಒಪ್ಪಲಿಕ್ಕಿಲ್ಲ, ಬಟ್ ಮಾಡಿಸಿ. ಲೈವಲ್ಲೇ ಮಾಡಿಸಿ ಸರ್. ನಾವು ಒಪ್ಪದಿದ್ದೀನಿ ಅದಕ್ಕೆ. ಸುಖ ಸುಮ್ಮನೆ ಟ್ರೋಲ್ ಮಾಡೋದು ಇಷ್ಟು ದಿನ ನಾನು ಮಾತಾಡಿದ್ದಿಲ್ಲ, ಇವತ್ತು ಮಾತಾಡುವಂಥ ಸಂದರ್ಭ ಬಂದಿದೆ. ಅವ್ರು ಹೇಳ್ತಾರೆ ನನಗೆ ಹೆದರ್ಸಿದ್ರು, ಸುವರ್ಣ ಚಾನಲ್ನವರು ಹೆದರ್ಸಿ ಕರ್ಕೊಂಡು ಹೋಗಿ ನಂದು ರೆಕಾರ್ಡಿಂಗ್ ಮಾಡ್ಕೊಂಡ್ರು. ಇನ್ನೊಂದು ಹೇಳ್ತಾ ಇದ್ದೀನಿ, ಜಸ್ಟ್ 2 days ಬಿಫೋರ್, 2 ದಿನದ ಹಿಂದೆ ಹೇಳಿದ್ದಾರೆ ಸುಜಾತಾ ಭಟ್ ಏನಂತ, 2 ಲಕ್ಷ ಆಫರ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿ ಕನ್ಸರ್ನ್ಡ್ ಒಬ್ಬ ಅಡ್ವೊಕೇಟ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ನೀನು ಒಂದೇ ₹1 ತಗೊಂಡ್ರು ಕೂಡ ಅದು ಲಂಚ ತಗೊಂಡಂಗೆ, ನೀನು ತಗೋಬೇಡಮ್ಮ ಅಂತ ಹೇಳಿದ್ದಾರೆ. ಆಯ್ತು ಸರ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಪಾಪ ತಗೊಂಡಿಲ್ಲ ಅವರು. ಏನಾಗಿದೆ ಗೊತ್ತಿಲ್ಲ ನಮಗೆ. ಒಂದು TV ಚಾನಲ್ನವರು ಅವ್ರಿಗೆ ಆಫರ್ ಮಾಡಿದ್ರಂತೆ. ಯಾವುದೋ ಒಂದು TV ಚಾನಲ್, ಹೆಸರು ಬೇಡ, ಆಫರ್ ಮಾಡಿದ್ರಂತೆ. ಬೇಡ ಸರ್ ನಾನು ಆಮೇಲೆ ತಗೊಳ್ಳಲ್ಲ ಅಂತ ಹೇಳಿದ್ರಂತವ್ರು. ಇಷ್ಟೆಲ್ಲ ನಡೆದಿದೆ. ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ. ನಮಗೂ ಇತ್ತು ತೆರೆ ಬೀಳಬೇಕು ಅಂತೇಳಿ. ಮೇ ಬಿ ಇವತ್ತು ತೆರೆ ಬೀಳ್ತದೆ ಅಥವಾ ನಾಳೆ ತೆರೆ ಬೀಳ್ತದೆ, ಬೀಳಲೇಬೇಕು. ಏನೇ ಆದರೂ ಕೂಡ ದಯವಿಟ್ಟು ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರನ್ನ ಟೀಕೆ ಮಾಡಬೇಡಿ ಸುಜಾತಾ ಭಟ್ ಅವ್ರಿಗೆ. ನಮ್ಮ ಅಜ್ಜ ಅಜ್ಜಿನೋ ಏನೋ ಹೇಳಿದ್ದಾರೆ, ಇಲ್ಲ ಅಂದ್ರೆ ಸುಖ ಸುಮ್ಮನೆ ಟ್ರೋಲ್ ಮಾಡ್ತಾ ಮತ್ತು ಸುಳ್ಳುಗಳನ್ನ, ಇದು ಸುಳ್ಳಿನ ಸಾಮ್ರಾಜ್ಯ ಆಗಿದೆ. ಸುಳ್ಳು ಅಪಪ್ರಚಾರದ ವಿರುದ್ಧ ಹೋರಾಟ ಮಾಡ್ದಂಗೆ ನಾವು ರೆಡಿ ಇದೀವಿ. ಏನಾದರೂ ಅನ್ಕೊಳ್ಳಿ.